ಯುದ್ಧ ನಿಲ್ಲಿಸಿಲ್ಲ, ಇದು ತಾತ್ಕಾಲಿಕ ಅಷ್ಟೇ. ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಯುದ್ಧ ಶುರುವಾದ್ರೆ ಅವರ ತಲೆನೂ ಬಾಲನೂ ಕಟ್ ಆಗುತ್ತೆ ಎನ್ನುವ ಮುಖಾಂತರವಾಗಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಯುದ್ಧ ಇನ್ನೂ ನಿಂತಿಲ್ಲ. ಭಯೋತ್ಪಾದನೆ ಮೂಲ ಕಿತ್ತು ಹಾಕಬೇಕಾದ್ರೆ ನಮ್ಮ ಜೊತೆ ಕೈ ಜೋಡಿಸಿರೋ ಡಿಎನ್ಎ ಕಿತ್ತು ಹಾಕೋಕೆ ಕಾಂಗ್ರೆಸ್ ಸಿದ್ಧವಾಗಿದೆಯಾ? ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಯುದ್ಧ ಶುರುವಾದ್ರೆ ಅವರ ತಲೆನೂ ಬಾಲನೂ ಕಟ್ ಮಾಡಬೇಕಾಗುತ್ತೆ. ಭಯೋತ್ಪಾದನಾ ಮೂಲ ಕಿತ್ತು ಹಾಕಬೇಕಾದ್ರೆ ನಮ್ಮ ಜೊತೆ ಕೈ ಜೋಡಿಸ್ಲಿ. ಇಲ್ಲಿರುವಂತ ಡಿಎನ್ಎ ಕಿತ್ತು ಹಾಕ್ಲಿ ಕಾಂಗ್ರೆಸ್ ಸಿದ್ಧವಾಗಿದೆಯಾ? ಇದಕ್ಕೆ ಭಯೋತ್ಪಾದನೆಯನ್ನ ಬೆಳೆಸುವ ವ್ಯವಸ್ಥೆಯು ಕೇಂದ್ರಗಳಿಗೆ ನೀರು ಗೊಬ್ಬರ ಹಾಕಿ ಪೋಷಿಸ್ತಾ ಇರುವಂತಹ ಕಾಂಗ್ರೆಸ್ ಮನಸ್ಥಿತಿ ಬದಲಾಗಬೇಕು ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಮೊದಲು ಭಯೋತ್ಪಾದನೆಯೇ ಡಿಎನ್ಎ ಕಿತ್ತು ಹಾಕಿ, ಆ ಡಿಎನ್ಎ ಕರ್ನಾಟಕದಲ್ಲೂ ಇದೆ, ಜಗತ್ತಲ್ಲೂ ಇದೆ, ಅದನ್ನ ಮೊದಲು ಬೇರು ಸಮೇತ ಕಿತ್ತು ಹಾಕಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮುಸಲ್ಮಾನರೇ ಪಾಕ್ ವಿರುದ್ಧ ಮಾತನಾಡ್ತಾರೆ, ಕಾಂಗ್ರೆಸ್ನವರು ಮಾತ್ರ ಪಾಕ್ ಪರ ಮಾತಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಾಂಗ್ರೆಸ್ ಮುಸ್ಲಿಮರ ಪರ ಅನ್ಕೊಂಡಿದ್ವಿ, ಮುಸಲ್ಮಾನರೇ ಪಾಕ್ ವಿರುದ್ಧ ಮಾತನಾಡ್ತಿದ್ದಾರೆ, ಕಾಂಗ್ರೆಸ್ನವರು ಮಾತ್ರ ಪಾಕ್ ಪರ ಮಾತಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದು ಕಾಂಗ್ರೆಸ್ನವರನ್ನ ರಾಷ್ಟ್ರ ವಿರೋಧಿ ಹೇಳಿಕೆಗಳಿಗೆ ನಮ್ಮ ಧಿಕ್ಕಾರ ಇದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಪ್ರಮುಖವಾಗಿ ಈಗಾಗಲೇ ಒಂದು ಕಡೆ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು, ಅದರ ಜೊತೆಗೆ ಯುದ್ಧದ ವಿಚಾರವಾಗಿ ಕಾಂಗ್ರೆಸ್ನವರು ನೀಡ್ತಾ ಇರುವಂತಹ ಹೇಳಿಕೆಯನ್ನ ಖಂಡಿಸ್ತಾ ಇದ್ದಾರೆ. ಈಗ ಸಿಟಿ ರವಿ ಹಾಗೆ ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ ಕಾಂಗ್ರೆಸ್ಗೆ ಮತ್ತಷ್ಟು ರೀತಿಯಲ್ಲಿ ಕಿಡಿಕಾರಿರುವಂತದ್ದು. ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ಕರೆ ಕಟ್ಟಾಗಿದೆ, ಮತ್ತೆ ಅವರನ್ನ ಸಂಪರ್ಕಿಸೋಣ. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ಬಿಜೆಪಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರ್ತಾ ಇದೆ. ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ನಡುವೆ ಈ ಒಂದು ಪಾಕ್ ಮೇಲಿನ ಕೆಲವೊಂದಿಷ್ಟು ವಿಚಾರವಾಗಿ ವಾಗ್ದಾಳಿಯನ್ನ ನಡೆಸ್ಕೊಂಡು ಬರ್ತಾನೆ ಇರುವಂತದ್ದು. ಯುದ್ಧ ಮಾಡಲ್ಲ ಇವರು ಅನ್ನೋದಕ್ಕೆ ಕಾಂಗ್ರೆಸ್ನವರು, ಯುದ್ಧ ಮಾಡ್ತೀವಿ ಅಂತ ಬಿಜೆಪಿಯವರು. ಆಪರೇಷನ್ ಸಿಂಧೂರ್ ವಿಚಾರವಾಗಿ ಕೂಡ ಈಗ ಮಾತುಕತೆ ಜಟಾಪಟಿಯಾಗಿ ಪರಿವರ್ತನೆಯಾಗಿದೆ. ಸೊ ಈಗ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಮತ್ತೊಂದು ಕಡೆ ಸಿಟಿ ರವಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಮ ಪ್ರತಿನಿಧಿ ರೇಣುಕಾ ಮತ್ತೆ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಕೇಳಿಸ್ತಿದೆಯಾ ನನ್ನ ಧ್ವನಿ? ಎಸ್ ರೇಣುಕಾ, ಪ್ರಮುಖವಾಗಿ ನೋಡಿ ಈಗಾಗಲೇ ಪಾಲ್ಗಾಮಲ್ಲಿ ನಡೆದಂತಹ ಘಟನೆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ಅಲ್ಲಿಂದಲೂ ಕೂಡ ವಾಗ್ದಾಳಿ ಮಾಡ್ಕೊಂಡೇ ಬರ್ತಿದೆ. ಒಂದು ಕಡೆ ಸಿಂಧೂರ್ ಕಾರ್ಯಾಚರಣೆ ನಿಂತಿಲ್ಲ ಅಂತ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಯುದ್ಧ ಮಾಡ್ತೀವಿ ಅಂತ ಕಾಗೆ ಹರಿಸಿದ್ರು ಅಂತ ಬಿಜೆಪಿ ಅವರಿಗೆ ಟಕ್ಕರ್ ಕೊಡ್ತಿದ್ದಾರೆ. ಇಬ್ಬರ ನಡುವೆ ಮತ್ತಷ್ಟು ಜಟಾಪಟಿ ಜೋರಾಗ್ತಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಏನು ಪಹಲ್ಗಾವ್ ದಾಳಿ ಖಂಡಿಸಿ ಈಗಾಗಲೇ ಅನೇಕ ಪಕ್ಷಗಳು ಕೂಡ ಯುದ್ಧ ಮಾಡ್ಲೇಬೇಕು ಅಂತಕ್ಕಂಥ ಘೋಷಣೆಯನ್ನು ಕೂಡ ಈಗಾಗಲೇ ಕೂಗ್ತಾ ಇರುವಂತದ್ದು. ಸದ್ಯ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ಜಟಾಪಟಿ ಈ ಮಧ್ಯದಲ್ಲೂ ಕೂಡ ಜೋರಾಗಿರುವಂತದ್ದು. ಯಾಕೆಂತಂದ್ರೆ ಯುದ್ಧ ಮಾಡ್ಬೇಕು ಅಂತ ಘೋಷಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಿಂದ ಶಾಂತಿ ಮಂತ್ರ ಜಪ ಮಾಡ್ತಾರೆ, ಟ್ವೀಟ್ ಗಳನ್ನು ಕೂಡ ಮಾಡ್ತಾರೆ. ತದನಂತರ ತೀವ್ರ ಟೀಕೆ ವ್ಯಕ್ತವಾದ ನಂತರ ಅದನ್ನ ಡಿಲೀಟ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಯುದ್ಧ ಬೇಕಾಗ್ಲಿಲ್ಲ, ನಾವು ಶಾಂತಿ ಪ್ರಿಯರು ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಅದಾದ ನಂತರ ಅವರು ಕೂಡ ಯೂ ಟರ್ನ್ ಮಾಡ್ಕೋತಾರೆ. ಇನ್ನೂ ಕೂಡ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಸಚಿವರುಗಳು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿನಿತ್ಯವೂ ಕೂಡ ವಾಗ್ದಾಳಿ ನಡೆಸ್ಕೊಂಡೇ ಬರ್ತಾ ಇದ್ದಾರೆ. ಇದರ ವಿರುದ್ಧವೂ ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಬಿಜೆಪಿ ನಾಯಕರುಗಳು ಕೂಡ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರದಲ್ಲಿ ಇರ್ತಕ್ಕಂಥ ನಿಮ್ಮ ಎಎಸ್ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಪೂರ್ಣವಾಗಿ ಪ್ರಧಾನಿ ಮೋದಿ ಅವರಿಗೆ ಬೆಂಬಲವನ್ನು ಕೊಡ್ತಾರೆ. ಯುದ್ಧ ಮಾಡಿ ಏನೇ ಇದ್ರೂ ಕೂಡ ನಾವು ಸರ್ವಪಕ್ಷವಾಗಿ ಬೆಂಬಲವನ್ನು ಕೂಡ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಆದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಈ ರೀತಿಯಾಗಿ ಭಾರತೀಯ ಸೈನ್ಯಕ್ಕೆ ಅಪಮಾನಕರವಾದಂತಹ ರೀತಿಯಲ್ಲಿ ನಡೆದುಕೊಳ್ಳುವ ಒಂದು ರೀತಿಯಲ್ಲೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಲಿ, ಹೈಕಮಾಂಡ್ ನಾಯಕರು ಇರ್ಲಿ, ಯಾರೊಬ್ಬರು ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕರ ಹೇಳಿಕೆಯನ್ನು ಖಂಡನೆ ಮಾಡಿಲ್ಲ. ಇವರು ಡಬಲ್ ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ತಿದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಸದ್ಯ ಬಿಜೆಪಿ ನಾಯಕರುಗಳು ಕೂಡ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರುಗಳು ಕೂಡ ಪದೇ ಪದೇ ಏನು ಆಪರೇಷನ್ ಸಿಂಧೂರ ನಡೆದಂತಹ ಸಂದರ್ಭದಲ್ಲೂ ಕೂಡ
ಯುದ್ಧ ಮಾಡ್ಲಿಲ್ಲ, ಕೇವಲ ಒಂದೆರಡು ವಿಮಾನಗಳನ್ನು ತೆಗೆದುಕೊಂಡು ಹೋಗಿ ಗಾಳಿಯಲ್ಲಿ ಹಾರಿಸಿ ವಾಪಸ್ ಬಂದ್ರೆ ಇದನ್ನೇ ಆಪರೇಷನ್ ಸಿಂಧೂರ ಯುದ್ಧ ಯಶಸ್ವಿಯಾಗಿದೆ ಅಂತಕ್ಕಂತ ಉಡಾಫೆ ಹೇಳಿಕೆಗಳನ್ನು ಕೂಡ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತ ಶಾಸಕ ಆದಂತಹ ಕೊತ್ನೂರ್ ಮಂಜುನಾಥ್ ಅವರು ಕೂಡ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿಯೂ ಕೂಡ ಟ್ರಂಪ್ ಮಧ್ಯಸ್ಥಿಕೆ ಬಗ್ಗೆಯೂ ಕೂಡ ಸಾಕಷ್ಟು ಜನರು ಕಾಂಗ್ರೆಸ್ ನಾಯಕರುಗಳು ಕೂಡ ಸಾಕಷ್ಟು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದೆಲ್ಲದಕ್ಕೂ ಕೂಡ ಸದ್ಯ ಬಿಜೆಪಿ ನಾಯಕರುಗಳು ಕೂಡ ಈಗ ತಿರುಗೇಟನ್ನು ಕೂಡ ಕೊಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಪ್ರಧಾನಿ ಮೋದಿ ಅವರು ಭಾರತೀಯ ಸೇನೆಗೆ ಸಂಪೂರ್ಣವಾದಂತಹ ಒಂದು ಸ್ವತಂತ್ರವನ್ನು ಕೂಡ ಕೊಟ್ಟಿರುವಂತದ್ದು. ಯಾವ ರೀತಿಯಾಗಿ ಅವರು ಕಾರ್ಯಾಚರಣೆ ಮಾಡಬೇಕು, ಯಾವ ರೀತಿಯಾಗಿ ಯುದ್ಧ ಮಾಡಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಮೊನ್ನೆ ಕದನ ವಿರಾಮವನ್ನು ಕೂಡ ಸದ್ಯ ಈಗ ಘೋಷಣೆ ಮಾಡಲಾಗಿದೆ. ಇದು ಕೇವಲ ತಾತ್ಕಾಲಿಕ ವಿರಾಮವೇ ಹೊರತು ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ಯುದ್ಧ ಮಾಡಲ್ಲ ಅಂತೇಳಿ ಭಾರತ ಎಲ್ಲಿಯೂ ಕೂಡ ಘೋಷಣೆ ಮಾಡಿಲ್ಲ. ಆದ್ರೆ ಕಾಂಗ್ರೆಸ್ ಅವರು ಇದನ್ನೇ ರಾಜಕಾರಣವನ್ನು ಮಾಡಿಕೊಂಡು ಆರೋಪ ಮತ್ತೆ ಪ್ರತ್ಯಾರೋಪದ ಜೊತೆಗೇನೆ ಭಾರತೀಯ ಸೈನ್ಯಕ್ಕೆ ಮತ್ತೆ ಕೇಂದ್ರ ಸರ್ಕಾರವನ್ನು ದೂರುವ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೇನೆ ಪ್ರಮುಖವಾಗಿ ಕಾಂಗ್ರೆಸ್ನವರು ಒಂದು ಸಮುದಾಯದ ಮತ್ತೆ ಒಂದು ಧರ್ಮದ ಪರವಾಗಿನೇ ಮಾತಾಡ್ತಾರೆ. ಕೇವಲ ಆ ಒಂದು ಸಮುದಾಯದ ಮತಗಳಿಗಾಗಿನೇ ಈ ರೀತಿಯಾದಂತಹ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳನ್ನು ಕೂಡ ಮಾಡಿದ್ರು. ಜೊತೆಗೆ ಪಾಕಿಸ್ತಾನದವರೆಗೂ ಕೂಡ ಕಾಂಗ್ರೆಸ್ನವ್ರಿಗೆ ಏನಾದ್ರೂ ನಂಟು ಇರಬಹುದು, ಹಾಗಾಗಿ ಅವರು ಅವರ ಪರವಾಗಿನೇ ಪದೇ ಪದೇ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವರ ಈ ವರ್ತನೆ ನೋಡ್ತಾ ಹೋದ್ರೆ ಅವರು ಏನಾದ್ರೂ ಅವರೊಟ್ಟಿಗೆ ಸಂಪರ್ಕದಲ್ಲಿ ಇದ್ದಾರೆ ಅಂತಕ್ಕಂಥ ಅನುಮಾನಗಳು ಕೂಡ ನಮ್ಗೆ ಸಾಕಷ್ಟು ಮೂಡಿ ಬರ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ಗೂ ಕೂಡ ಭಯೋತ್ಪಾದನೆ ನಿರ್ಮೂಲನೆ ಆಗ್ಬೇಕು ಅನ್ನುವಂತಹ ಉದ್ದೇಶ ಇದ್ರೆ ಅವರು ಬಿಜೆಪಿಯೊಟ್ಟಿಗೆ ಕೈ ಜೋಡಿಸ್ಬೇಕು, ದೇಶಕ್ಕಾಗಿ ಕೈ ಜೋಡಿಸ್ಬೇಕು. ಕೇಂದ್ರ ಸರ್ಕಾರ ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅವ್ರಿಗೆ ಬೆಂಬಲವನ್ನು ಕೊಡಬೇಕು. ದೇಶದಲ್ಲಿ ಮತ್ತೆ ವಿಶ್ವದಲ್ಲಿ ಸಂಪೂರ್ಣವಾಗಿ ಭಯೋತ್ಪಾದನೆಯನ್ನು ನಿರ್ನಾಮ ಮಾಡುವ ಒಂದು ಹಂತದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕೂಡಿ ಹೋರಾಟ ಮಾಡ್ಬೇಕು ಅಂತಕ್ಕಂತ ಒಂದಿಷ್ಟು ಸಂದೇಶವನ್ನು ಕೂಡ ಬಿಜೆಪಿ ನಾಯಕರುಗಳು ಕೂಡ ಸಲಹೆಗಳನ್ನು ಕೂಡ ಕಾಂಗ್ರೆಸ್ ನಾಯಕರುಗಳಿಗೂ ಕೂಡ ಕೊಡ್ತಾ ಇರುವಂತದ್ದು. ಆದ್ರೂ ಕೂಡ ದಿನದಿಂದ ದಿನಕ್ಕೆ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಆರೋಪ ಮತ್ತೆ ಪ್ರತ್ಯಾರೋಪಗಳು ಒಂದಾದ ನಂತರ ಒಂದು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹೊರತಾಗಿ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಹೇಳಿಕೆಗಳು ಕೂಡ ಕಡಿಮೆ ಆಗ್ತಾ ಇಲ್ಲ. ಕಾದ್ ನೋಡ್ಬೇಕಾಗುತ್ತೆ ರೂಪಾ, ಮುಂದಿನ ದಿನಗಳಲ್ಲಿ ಈ ಒಂದು ಹೇಳಿಕೆಗಳೇ ಈಗ ಸದ್ಯ ಕಾಂಗ್ರೆಸ್ ನಲ್ಲಿ ಸಚಿವರುಗಳದಾಯ್ತು, ಈಗ ಶಾಸಕ ಹೇಳಿದಂತಹ ಹೇಳಿಕೆಗೆ ಸಾಕಷ್ಟು ಒಂದು ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಈ ಒಂದು ಪ್ರಕರಣ ಹಂತ ಪಡೆದುಕೊಳ್ಳುತ್ತೆ, ಮತ್ತೆ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಇವರಿಗೆ ಟಾಂಗ್ ಕೊಡ್ತಾರೆ, ಮತ್ತೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಅವರಿಗೆ ಟಾಂಗ್ ಕೊಡುವ ರೀತಿಯಲ್ಲಿ ಅವರ ಒಂದು ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲೂ ಕೂಡ ಸದ್ಯ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರುಗಳು ಕೂಡ ರಾಜಕಾರಣಕ್ಕಾಗಿ ಇದನ್ನ ವೇದಿಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಅನುಮಾನವೂ ಕೂಡ ಸಾಕಷ್ಟು ಕಾಡ್ತಾ ಇರುವಂತದ್ದು. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾ.